Hi dears, welcome back. Welcome to Suji's Lifestyle. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತಿನ ವಿಡಿಯೋ ಮಕ್ಕಳಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಟೈಟಲ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಅಥವಾ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ. ಮಕ್ಕಳಿಗೋಸ್ಕರ ಅಂತಾನೆ ಕೆಲವು ರೆಸಿಪೀಸ್ನ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳಿಗೆ ನಾವೆಲ್ಲರೂ ಯಾವಾಗಲೂ ಒಂದು ಹೆಲ್ದಿ ಡ್ರಿಂಕ್ ಕೊಡಬೇಕು, ಹೆಲ್ದಿ ಫುಡ್ ಕೊಡಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ಆದರೆ ಮಕ್ಕಳಿಗೆ ಹೆಲ್ದಿ ಅಂತ ಅಂದ ತಕ್ಷಣ ಫಸ್ಟ್ ಸ್ವಲ್ಪ ದೂರ ಹೋಗ್ತಾರೆ. ಅವ್ರಿಗೆಲ್ಲ ರೆಡಿಮೇಡ್ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ, ಹೊರಗಡೆ ಫುಡ್ ತುಂಬ ಆಸೆ ಆಗುತ್ತೆ. ಹಾಗೆ ಡ್ರಿಂಕ್ ಅಂತ ಬಂದಾಗ ಹಾರ್ಲಿಕ್ಸ್, ಬೂಸ್ಟ್, ಬೋರ್ನ್ವಿಟಾ ಅಥವಾ ಕ್ಯಾಂಡ್ ಜ್ಯೂಸ್ ಈ ಥರದ್ದೇ ತುಂಬ ಇಷ್ಟ ಆಗುತ್ತೆ. ಆದರೆ ತಾಯಂದ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ ಮಕ್ಕಳಿಗೆ ಅದು ಒಳ್ಳೇದಲ್ಲ, ಇದು ಚೆನ್ನಾಗಿರಲ್ಲ, ಅದು ಮನೆಯಿಂದನೇ ಏನಾದ್ರು ಮಾಡ್ಕೊಡ್ಬೇಕು ಅಥವಾ ಇನ್ನೇನಾದ್ರು ಒಳ್ಳೇದು ಕೊಡಬೇಕು ಅಂತಲೇ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೋಸ್ಕರನೇ ಕೆಲವು ರೆಸಿಪೀಸ್ನ ನಿಮಗೆ ಶೇರ್ ಮಾಡ್ತೀನಿ. ಯೂಶಲಿ ಮಕ್ಕಳು ಸ್ಕೂಲಿಗೆ ಬೆಳಗ್ಗೆ ಹೊತ್ತು ಹೋಗ್ಬೇಕಾದ್ರೆ ಡಬ್ಬಿಗೆ ಹಾಕೊಡೋಕ್ಕಾಗಲಿ ಅಥವಾ ಸ್ಕೂಲಿಂದ ವಾಪಸ್ ಮನೆಗೆ ಬಂದಾಗ ಒಂದು ಹೆಲ್ದಿ ಸ್ನ್ಯಾಕ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೆ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ನಾನು ಮಾಡ್ತಿರುವಂಥ ಈ ಎಲ್ಲ ರೆಸಿಪೀಸ್ ಹೆಲ್ತ್ ಮಿಕ್ಸ್ನ ಉಪಯೋಗಿಸ್ಕೊಂಡು. ನಿಮಗೆ ಗೊತ್ತಿರೋ ಹಾಗೆ ನಾನು ಈಗಾಗಲೇ ಬೈಸುಜಿ ಮಿಲೆಟ್ ಮಿಕ್ಸ್ನ ಪ್ರಾಡಕ್ಟ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ. ನಮ್ಮನೆ ಪ್ರಾಡಕ್ಟ್ ಅಂತಾನೆ ಅಲ್ಲ, ನೀವು ಕೂಡ ಮನೆಗಳಲ್ಲಿ ಹೆಲ್ತ್ ಮಿಕ್ಸ್ನ ಮಾಡ್ಕೊಂಡಿರ್ತೀರ ಅಥವಾ ರಾಗಿ ಮಾಲ್ಟ್ ಆಗಲಿ, ಮಿಲೆಟ್ ಮಿಕ್ಸ್ ಆಗಲಿ, ಡ್ರೈ ಫ್ರೂಟ್ಸ್ ಪೌಡರ್ ಆಗಲಿ, ಈ ಥರದೆಲ್ಲ ಮಕ್ಕಳಿಗೆ ಅಂತಾನೆ ಮಾಡಿ ಇಟ್ಕೊಂಡಿರ್ತಾರಲ್ಲ, ಅದನ್ನು ಉಪಯೋಗಿಸ್ಕೊಂಡು ಕೂಡ ಈ ರೆಸಿಪಿ ಮಾಡ್ಕೋಬೋದು. ಟೋಟಲಿ ಹೇಳಬೇಕು ಅಂತಂದರೆ ಇದೊಂದು ಹೆಲ್ತ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಹೆಲ್ದಿ ರೆಸಿಪಿ ಮಕ್ಕಳಿಗೋಸ್ಕರನೇ ಅಂತ ಹೇಳ್ತಾ ಇದ್ದೀನಿ. ಇದು ಬರೀ ಮಕ್ಕಳಿಗೆ ಅಂತಲೇ ಅಲ್ಲ, ಎಲ್ಲರೂ ತಗೋಬೋದು. ಸೊ ಇವತ್ತು ನಾನು ಮಾಡಿರೋಂಥ ಈ ಹೆಲ್ತ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಯಾವ್ಯಾವ ಥರ ರೆಸಿಪೀಸ್ ಮಾಡಿದ್ದೀನೋ ಅದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ಮಾಡೋವಂಥ ಹೆಲ್ತ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಕೂಡ ಮಾಡ್ಕೋಬೋದು. ಸೊ ಆ ರೆಸಿಪೀಸ್ ಇವತ್ತು ನೋಡ್ಕೊಂಡು ಬರೋಣ. ಹಾಗೆ ಯಾರೆಲ್ಲ ಮಕ್ಕಳಿಗೆ ಹೆಲ್ತ್ ಡ್ರಿಂಕ್ ಕುಡಿಯೋಕ್ಕೆ ಇಷ್ಟ ಆಗಲ್ಲ ಅಥವಾ ಮಾಲ್ಟ್ ಪೌಡರ್, ರಾಗಿ ಮಾಲ್ಟ್, ಮಿಲೆಟ್ ಮಿಕ್ಸ್ ಅಂದ ಕೂಡಲೇ ಸ್ವಲ್ಪ ದೂರ ಹೋಗ್ತಾರಲ್ಲ, ಅಂಥವರಿಗೆ ಇವತ್ತಿನ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ. ಮಕ್ಳಿಗಂತನೇ ಎಲ್ಲ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಮಕ್ಳಿಗೆ ಯಾವ ರೀತಿ ನಾವು ಈ ಹೆಲ್ತ್ ಡ್ರಿಂಕನ್ನು ಬೇರೆ ರೀತಿಯಲ್ಲಿ ಅವ್ರಿಗೆ ತಿನ್ನಿಸ್ಬೋದು ಅಂತ ಅದಕ್ಕೆ ಇದು ಎಕ್ಸಾಂಪಲ್ ಆಗಿರುತ್ತೆ. ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರು ನನಗೆ, ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ವಾಟ್ಸಪ್ಪಲ್ಲಿ ಇರ್ಬೋದು, ಮತ್ತು ಯೂಟ್ಯೂಬ್ ಚಾನಲಲ್ಲಿ ಇರ್ಬೋದು, ಸುಮಾರು ಕಡೆ ನನಗೆ ಸುಮಾರು ಕಮೆಂಟ್ಸ್ ತಾಯಿಂದ ಬರ್ತಾ ಇತ್ತು. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತಲೇ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅಂದರೆ ನಾನು ಇವಾಗ ಕೊಟ್ಟಿರೋಂಥ ಮಿಲೆಟ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಹೇಗೆ ಒಂದು ಡ್ರಿಂಕ್ ಮಾಡಬೇಕು ಅಂತ ಗೊತ್ತಿಲ್ಲ. ಬರೀ ಡ್ರಿಂಕ್ ಅಲ್ಲದೆ ನಾವು ಯಾವ್ಯಾವ ಥರ ಇದನ್ನು ಉಪಯೋಗಿಸ್ಕೋಬೋದು ಅಂತ ಅದಕ್ಕೋಸ್ಕರ ಇವತ್ತಿನ ರೆಸಿಪೀಸ್ ನಾನು ನಿಮಗೆ ಇವತ್ತು ಶೇರ್ ಮಾಡ್ತೀನಿ. ಯಾರಿಗೆಲ್ಲ ರೆಸಿಪೀಸ್ ಇಷ್ಟ ಆಗುತ್ತೋ ಅವರಿಗೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆಗೋದಿದ್ರೆ ಪ್ಲೀಸ್ ಲೈಕ್ ಮಾಡ್ತೀರಿ. ಹಾಗೆ ಹೊಸಬ್ರು ಯಾರು ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಕ್ಳಿಗೆ ತುಂಬ ಇಷ್ಟ ಆಗಿರೋಂಥ ಪ್ಯಾನ್ ಕೇಕ್ ರೆಸಿಪಿ ನೋಡ್ಕೊಂಬರೋಣ. ಅದು ಬೈಸುಜಿ ಮಿಲೆಟ್ ಮಿಕ್ಸ್ನ ಉಪಯೋಗಿಸ್ಕೊಂಡು 1 ಕಪ್ ಅಷ್ಟು ಮಿಲೆಟ್ ಮಿಕ್ಸ್ನ ನಾನು ಜರಡಿಲಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಹಾಗೆಯೇ ಸೀಲ್ ಮಾಡಿ ಇಟ್ಬೇಡ. ಇದರಲ್ಲಿರೋಂಥ ಅರೋಮಾ ಹೊರಗಡೆ ಬರದಲ್ಲೇ ಇರೋ ಹಾಗೆ. ಅದೇ ಕಪ್ಪಲ್ಲಿ 1 ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1 ಚಿಟಿಕೆ ಉಪ್ಪು ಹಾಕಿ ಇದನ್ನು ಜರಡಿ ಮಾಡ್ಕೋಬೇಕು. ಎಲ್ಲೂ ಗಂಟಿಲ್ಲದೆ ಇರೋ ಹಾಗೆ ಜರಡಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಬೇಕಿಂಗ್ ಪೌಡರ್ ಇಲ್ಲ ಅಂತನವರು 2 ಚಿಟಿಕೆ ಅಡುಗೆ ಸೋಡಾ ಹಾಕೋಬೋದು. ಆನಂತರ ಸ್ವೀಟ್ಗೋಸ್ಕರ ಇಲ್ಲಿ 2 ಟೀ ಸ್ಪೂನ್ ಅಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಕಲಿಸ್ಕೊಳ್ಳೋದಕ್ಕೋಸ್ಕರ ಫಸ್ಟು 1 ಕಪ್ ಅಷ್ಟು ಹಾಲು ಹಾಕಿದ್ದೀನಿ. ಕಾಯಿಸಿ ಆರಿಸಿ ಇಟ್ಕೊಂಡಿರೋಂಥ 1 ಕಪ್ ಅಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇನ್ನೊಂದು ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ರೀತಿ 1 ಕಪ್ ಹಾಲು 1 ಕಪ್ ನೀರು ಹಾಕಿದ್ರೆ ಕರೆಕ್ಟಾಗಿ ಇದಕ್ಕೆ ಸಾಕಾಗುತ್ತೆ. ಒಂದು ಇಡ್ಲಿ ಹಿಟ್ಟಿನ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನಾವು ಕಲಿಸ್ಕೋಬೇಕು. ಇದಕ್ಕೆ ನಾನು ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹುರಿದು ಪೌಡರ್ ಮಾಡಿರೋದ್ರಿಂದ ನೀವು ಇದಕ್ಕೆ ಫ್ಲೇವರ್ಗೋಸ್ಕರ ಮತ್ತೆ ಏಲಕ್ಕಿ ಪುಡಿ ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ಯಾನ್ ಕೇಕ್ ಮಾಡಿದಾಗ ಆ ತುಪ್ಪದ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆಲ್ಲ ಆದ ನಂತರ ತವಾ ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಚ್ಚಿ 1 ಸೌಟಷ್ಟು ಹಾಕಿ ಬಿಟ್ಬಿಡಬೇಕು. ಇದನ್ನು ದೋಸೆ ಥರ ಉಜ್ಜಕ್ಕೆಲ್ಲ ಹೋಗಬಾರ್ದು. ಒಂದು ಸ್ಪಾಂಜಿಯಾಗಿ ಬರಬೇಕು ಅಂದರೆ ಬ್ಯಾಟರ್ ಹಾಕಿ ಸಣ್ಣ ಊರಿನಲ್ಲಿ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ ರೀತಿಯಲ್ಲಿ ನಿಮಗೆ ಪ್ಯಾನ್ ಕೇಕ್ ರೆಡಿ ಆಗುತ್ತೆ. ಇನ್ನೊಂದು ಸೈಡು ಕೂಡ ಅದೇ ರೀತಿ ಬೇಯಿಸ್ಕೊಂಡು ತೆಕ್ಕೊಂಬೇಡ. ಸೊ ಯಾರೆಲ್ಲ ಮಕ್ಕಳು ಹೆಲ್ತ್ ಮಿಕ್ಸ್ನ ಕುಡಿಯೋಕ್ಕೆ ಇಷ್ಟಪಡಲ್ಲ ಅಂತಾರೆ ಅಂಥವ್ರಿಗೆ ನೀವು ಇದನ್ನು ಡಬ್ಬಿಗೂ ಹಾಕ್ಕೊಡ್ಬೋದು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಅಥವಾ ಸ್ಕೂಲಿಂದ ವಾಪಸ್ ಮನೆಗೆ ಬಂದಮೇಲೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅವ್ರು ಇಷ್ಟಪಟ್ಟಾಗ ಕೂಡ ನೀವು ಈ ಥರ ಒಂದು ಹೆಲ್ದಿ ರೆಸಿಪೀಸ್ ನೀವು ಮಾಡ್ಕೊಡ್ಬೋದು. ಈ ಥರ ಪ್ಯಾನ್ ಕೇಕ್ ಮಾಡಿಕೊಂಡು ಅದಂತರ ಇದಕ್ಕೆ ಸರ್ವ್ ಮಾಡುವಾಗ ಇದ್ರ ಮೇಲೆ ಜೇನುತುಪ್ಪ ಹಾಕಿ ಸರ್ವ್ ಮಾಡ್ಬೋದು, ಅಥವಾ ಚಾಕ್ಲೇಟ್ ಸಾಸ್ ಜೊತೆಗೆ ನೀವು ಇದನ್ನು ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಒಂದು ಹೆಲ್ದಿ ರೆಸಿಪಿ ನಾವು ಮಕ್ಳಿಗೆ ಕೊಟ್ಟಿದ್ದೀವಿ ಅಂತ. ಆ್ಯಕ್ಚುಲಿ ಇದನ್ನು ಮೈದಾ ಹಿಟ್ಟು ಉಪಯೋಗಿಸಿ ಮಾಡ್ತಾರೆ. ನಾವಿವತ್ತು ಗೋಧಿ ಹಿಟ್ಟು ಮತ್ತು ಹೆಲ್ತ್ ಮಿಕ್ಸ್ನ ಉಪಯೋಗಿಸಿ ಮಾಡಿರೋದ್ರಿಂದ
ತುಂಬಾ ಒಳ್ಳೆ ರೆಸಿಪಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ನೀವು ಇವತ್ತು ಟ್ರೈ ಮಾಡಿ. ಬೈಸುಜಿ ಮಿಲೆಟ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಈ ಪ್ಯಾನ್ ಕೇಕ್ ಟ್ರೈ ಮಾಡಿ ನೋಡಿ. ಮಕ್ಕಳಿಗೂ ಕೂಡ ಇದನ್ನು ಡಬ್ಬಿಗೆ ಪ್ಯಾಕ್ ಮಾಡಿಕೊಡಿ. ಸೊ ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆರ್ಡರ್ ಪ್ಲೇಸ್ ಮಾಡಿಲ್ಲ ಅಂದರೆ ಈ ನಂಬರ್ಗೆ ಮೆಸೇಜ್ ಮಾಡಿ ಪ್ಲೀಸ್ ಆರ್ಡರ್ ಪ್ಲೇಸ್ ಮಾಡಿ. ಮಿಲೆಟ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಲಡ್ಡು ಮಾಡ್ತಾಯಿದ್ದೀನಿ. ಈ ಲಡ್ಡು ಅಂತೂ ಮಸ್ಟ್ ಟ್ರೈ ರೆಸಿಪಿ. ನನಗಂತೂ ತುಂಬ ಇಷ್ಟ ಆಯಿತು. ನನಗಲ್ಲ, ನಮ್ಮ ಮನೇಲಿರೋ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಇದೊಂದು ಹಿಟ್ ರೆಸಿಪಿ ಅಂತಲೇ ಹೇಳ್ಬೋದು. ಮಿಲೆಟ್ ಮಿಕ್ಸ್ನ ಸುಮಾರು ಒಂದು ದೊಡ್ಡ ಕಪ್ಪಲ್ಲಿ 1 ಫುಲ್ ಕಪ್ ತೊಗೊಂಡಿದ್ದೀನಿ. ಇದಕ್ಕೆ 2 ಟೀ ಸ್ಪೂನಷ್ಟು ತುಪ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿಯಾಗಿರೋಂಥ ತುಪ್ಪದಲ್ಲಿ ನಾವು ಈ ಮಿಲೆಟ್ ಮಿಕ್ಸ್ನ ಹಾಕಿ 1-2 ನಿಮಿಷ ಮಾತ್ರ ಹುರ್ಕೋಬೇಕು. ಇಲ್ಲಿ ನಾನು ತೋರಿಸಿರೋಂಥ ಈ ಎಲ್ಲ ಇಂಗ್ರೀಡಿಯೆಂಟನ್ನು ಚೆನ್ನಾಗಿ ಹುರಿದು ನಂತರ ಮಿಲ್ ಮಾಡಿಸಿ ಪೌಡರ್ ಮಾಡಿಸಿ ಆನಂತರ ನಿಮಗೆ ಪ್ಯಾಕ್ ಮಾಡಿ ಕಳಿಸಿರೋದ್ರಿಂದ ಒಂದು ಒಳ್ಳೆ ಅರೋಮಾ ಅಂತೂ ಇರುತ್ತೆ. ಅದು ತುಪ್ಪದ ಜೊತೆಗೆ 1-2 ನಿಮಿಷ ಹುರ್ಕೊಳ್ಳೋದ್ರಿಂದ ಆ ತುಪ್ಪದ ಘಮನೂ ಕೂಡ ಈ ಪೌಡರ್ ಜೊತೆಗೆ ಸೇರುತ್ತೆ. ಹಾಗಾಗಿ 2 ನಿಮಿಷ ಮಾತ್ರ ತುಪ್ಪ ಜೊತೆಗೆ ಹುರ್ಕೋಬೇಕು. ಚೆನ್ನಾಗಿದು ತುಪ್ಪ ಜೊತೆಗೆ ಹೊಂದ್ಕೊಂಡು ಈ ರೀತಿ ಆಗಿದೆ ಅಂತ ಗೊತ್ತಾದ ನಂತರ ನಾವು ಇದಕ್ಕೆ ಸ್ವೀಟ್ನೆಸ್ಗೋಸ್ಕರ ಬೆಲ್ಲದ ಪುಡಿ ಹಾಕೋಣ. ಇವತ್ತು ಒಂದು ಹೆಲ್ದಿ ರೆಸಿಪಿ ಮಾಡ್ತಿರೋದ್ರಿಂದ ಇಲ್ಲೆಲ್ಲೂ ಕೂಡ ನಾನು ಸಕ್ಕರೆ ಉಪಯೋಗಿಸಿಲ್ಲ, ಬೆಲ್ಲ ಉಪಯೋಗಿಸ್ಕೊಂಡೆ ಎಲ್ಲ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಮಾಲ್ಟ್ ಪೌಡರ್ ಅಥವಾ ಮಿಲೆಟ್ ಮಿಕ್ಸ್ಗೆ ಅರ್ಧ ಕಪ್ಪಷ್ಟು ನಾನಿಲ್ಲಿ ಬೆಲ್ಲದ ಪುಡಿ ಉಪಯೋಗಿಸ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಆಗಿರುತ್ತೆ ಸ್ವೀಟ್, ಇದು ಜಾಸ್ತಿ ಸ್ವೀಟ್ ಅನಿಸಲ್ಲ. ನಿಮ್ಗೆ ಇನ್ನು ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ 3/4 ಕಪ್ ನೀವು ಬೆಲ್ಲದ ಪುಡಿ ಹಾಕ್ಕೋಬೋದು. ಇದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಆಗಿರೋದ್ರಿಂದ ನಾನಿಲ್ಲಿ ಡೈರೆಕ್ಟಾಗಿ ಹಾಕಿದ್ದೀನಿ. ಆನಂತರ ನಮ್ಮ ಇಷ್ಟದ ಪ್ರಕಾರ ಯಾವುದೇ ಡ್ರೈ ಫ್ರೂಟ್ಸ್ನ ಈ ರೀತಿ ಪೌಡರ್ ಮಾಡಿ ಹಾಕ್ಕೋಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಕ್ರಷ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಆ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಇದಕ್ಕೊಂದು 2 ಅಥವಾ 3 ಟೇಬಲ್ ಸ್ಪೂನಷ್ಟು ಹಾಲು ಮಾತ್ರ ಹಾಕ್ಕೋಬೇಕು. ನಮಗಿದು ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು. ಸೊ ಈ ಥರ ಚೆನ್ನಾಗಿ ಅದು ಬಿಸಿ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ನಾವು ಸ್ಟವ್ ಆಫ್ ಮಾಡೋಣ. ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಈ ಲಡ್ಡು ಮಾಡೋದಕ್ಕೆ 4 ನಿಮಿಷ ಅಷ್ಟೇ ಬೇಕಾಗುತ್ತೆ. ಆನಂತರ ಕೆಳಗಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇದೆ ಅಂತ ಅನ್ನುವಾಗಲೇ ನಾವು ಲಡ್ಡು ಕಟ್ಕೊಂಡ್ಬಿಟ್ರೆ ಆಯಿತು. ಮಿಲೆಟ್ ಮಿಕ್ಸ್ ಅಥವಾ ಹೆಲ್ತ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಮಾಡೋವಂಥ ಲಡ್ಡು ರೆಡಿಯಾಗುತ್ತೆ. ಇದಂತೂ ಮಸ್ಟ್ ಟ್ರೈ ರೆಸಿಪಿ. ಖಂಡಿತ ಇವತ್ತೇ ಈಗಲೇ ನೀವು ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ನಾವು ಉಂಡೆ ಕಟ್ಕೋಬೋದು. ಆರಿಬಿಟ್ರೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ. ತಕ್ಷಣವೇ ನಾವು ಬಿಸಿ ಇರುವಾಗಲೇ ನಾವೆಲ್ಲ ಹೇಗೆ ರವೆ ಉಂಡೆ ಮಾಡ್ತೀವಲ್ಲ ಆ ರೀತಿಯೇ ಉಂಡೆ ಕಟ್ಟಿ ಇಟ್ಕೊಂಡ್ರೆ ಆಯಿತು. ತುಂಬಾ ರುಚಿಯಾಗಿರೋಂಥ ಹೆಲ್ತ್ ಮಿಕ್ಸ್ ಲಡ್ಡು ರೆಡಿ ಆಗುತ್ತೆ. ಇದು ಮಕ್ಳಿಗೆ ನೀವು ಕೊಟ್ಟು ನೋಡಿ, ಯಾರೂ ಇಷ್ಟಪಡಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ಇವತ್ತೇ ಈಗಲೇ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ರೆಸಿಪಿ ಮಿಲೆಟ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಹಲ್ವಾ ಮಾಡೋದಕ್ಕೆ ಮೊದಲನೇದಾಗಿ 1 ಕಪ್ಪಷ್ಟು ಮಿಲೆಟ್ ಮಿಕ್ಸ್ನ ನಾನು ತೊಗೊಂಡಿದ್ದೀನಿ. ಅಥವಾ ನಿಮ್ಮ ಮನೆಯಲ್ಲಿ ಮಾಡುವಂಥ ನೀವು ಹೆಲ್ತ್ ಮಿಕ್ಸ್ನ ಕೂಡ ಇದೇ ಥರ ಹಲ್ವಾ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಮೊದಲನೇದಾಗಿ ಬಾಣಲಿನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಅದರಲ್ಲಿ ನಾವು ಹಲ್ವಾಗೆ ಯಾವ ಡ್ರೈ ಫ್ರೂಟ್ಸ್ ಉಪಯೋಗಿಸ್ತೀವೋ ಅದನ್ನು ಫಸ್ಟು ಕರೆದು ಸೈಡಲ್ಲಿ ಇಟ್ಕೊಬೇಡ. ಅದೇ ತುಪ್ಪದಲ್ಲೇ ಹಲ್ವಾ ಮಾಡ್ತಿರೋದ್ರಿಂದ ಸ್ಟವ್ ಆಫ್ ಮಾಡಿಲ್ಲ, ಸಣ್ಣ ಉರಿ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಬೌಲಲ್ಲಿ 1 ಕಪ್ಪಷ್ಟು ಮಿಲೆಟ್ ಮಿಕ್ಸ್ನ ಸುಮಾರು 1 ಕಪ್ಗೆ 2.5 ಕಪ್ಪಷ್ಟು ನೀರು ಹಾಕಿ ಗಂಟೆ ಇಲ್ದೆಲ್ಲ ಇರೋ ಹಾಗೆ ಸಪ್ರೇಟಾಗಿ ಇದನ್ನು ಕಲಿಸ್ಕೋಬೇಕು. ಸೊ ಈ ರೀತಿ ಕಲಿಸ್ಕೊಂಡಿರೋದನ್ನು ಸಣ್ಣ ಊರಿನಲ್ಲಿ ತುಪ್ಪ ಬಿಸಿ ಇರುವಾಗಲೇ ಇದಕ್ಕೆ ನಿಧಾನವಾಗಿ ಹಾಕ್ತಾ ಈ ರೀತಿ ತಿರುಗಿಸ್ಕೊತಾ ಇರಬೇಕು. ಹಲ್ವಾ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ. ಇನ್ ಬಿಟ್ವೀನ್ ನಾವು ಇನ್ನೊಂದು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಹೀಗೆ ಸ್ಟೇರ್ ಮಾಡ್ತಾ ಇದ್ದಾಗೆ ಅದು ಈ ರೀತಿ ಚೆನ್ನಾಗಿ ಬೆಂದು ಗಟ್ಟಿಯಾಗುತ್ತೆ. ಆನಂತರ ತಳ ಬಿಟ್ಟು ಬರೋವರೆಗೂ ನಾವು ಇದನ್ನು ಹೀಗೆ ಬೇಯಿಸ್ಕೋಬೇಕು. ರಾಗಿ ಮಾಲ್ಟ್ ಆಗಲಿ ಮಿಲೆಟ್ ಮಿಕ್ಸ್ ಆಗಲಿ ಅಥವಾ ನೀವು ಮಾಡುವಂಥ ಮಾಲ್ಟ್ ಪೌಡರ್ ಕೂಡ ಇದೇ ರೀತಿ ಹಲ್ವಾ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಹಾಗೆ ಸ್ವೀಟ್ಗೋಸ್ಕರ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಂತ ನೋಡಿಕೊಂಡು ನೀವು ಇದಕ್ಕೆ ಬೆಲ್ಲ ಉಪಯೋಗಿಸ್ಕೋಬೋದು. ಆನಂತರ ಮತ್ತೆ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ. ಇದೇ ಟೈಮಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಮಿಲೆಟ್ ಮಿಕ್ಸಲ್ಲಿ ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲನೂ ಹುರಿದು ಪೌಡ್ರ್ ಮಾಡಿರೋದ್ರಿಂದ ಈ ಸಮಯದಲ್ಲಿ ನಾನು ಏಲಕ್ಕಿ ಪುಡಿ ಹಾಕ್ತಿಲ್ಲ. ನೀವು ಬೇಕಿದ್ರೆ ಇವಾಗ ಏಲಕ್ಕಿ ಪುಡಿ ಕೂಡ ಹಾಕ್ಕೋಬೋದು. ನೋಡಿ, ಹೀಗೆ ತಳ ಬಿಟ್ಟು ಬರೋವರೆಗೂ ನಾವು ಹಲ್ವಾನ ಹೀಗೇ ಕಂಟಿನ್ಯೂಸ್ ಆಗಿ ಸ್ಟೇರ್ ಮಾಡ್ತಾ ಬೇಯಿಸ್ಕೋಬೇಕು. ಸೊ ಸುಮಾರು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪದಲ್ಲಿ ನಮಗೆ ಹಲ್ವಾ ರೆಡಿ ಆಗುತ್ತೆ. ಹೀಗಾಯಿತು ಅಂದರೆ ರೆಡಿಯಾಗಿದೆ ಅಂತ ಅರ್ಥ. ಲಾಸ್ಟಲ್ಲಿ ನಾವು ಫಸ್ಟೇ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಮಿಲೆಟ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಅಥವಾ ಹೆಲ್ತ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಮಾಡಿರುವಂಥ ಹಲ್ವಾ ರೆಡಿಯಾಗುತ್ತೆ. ಇದು ಇನ್ಸ್ಟೆಂಟಾಗಿ ಕೆಲವೇ ನಿಮಿಷದಲ್ಲಿ ಆಗೋದ್ರಿಂದ ಯಾರಾದರೂ ದಿಢೀರಾಗಿ ಮನೆಗೆ ಗೆಸ್ಟ್ ಬಂದಾಗ ಕೂಡ ನೀವು ಈ ರೆಸಿಪಿ ಮಾಡ್ಕೋಬೋದು. ಅಥವಾ ಹಬ್ಬದ ಟೈಮಲ್ಲಿ ಏನಾದ್ರು ಹೆಲ್ದಿ ರೆಸಿಪಿ ನೀವು ಮಾಡಬೇಕು ಫ್ಯಾಮಿಲಿಗೆ ಅಂತ ಅಂದ್ಕೊಂಡಿದ್ರು ಕೂಡ ಈ ಥರ ಹೆಲ್ತ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಹಲ್ವಾ ರೆಸಿಪಿ ಟ್ರೈ ಮಾಡ್ಬೋದು. ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇದರಲ್ಲಿ ಎಲ್ಲ ರೀತಿ ಬೇಳೆ ಕಾಳುಗಳೆಲ್ಲ ಹಾಕಿರೋದ್ರಿಂದ ಆ ಹಲ್ವಾದ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಹೆಲ್ತ್ ಮಿಕ್ಸ್ ಹಲ್ವಾ ರೆಡಿ ಇದೆ.
ಅನಂತರ ಈ ಹೆಲ್ತ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಡ್ರಿಂಕ್ ನಾವು ಹೆಲ್ತ್ ಡ್ರಿಂಕ್ ನಾವು ಮಾಡ್ಕೋಬೋದು ಅಂತ ತುಂಬ ಜನ ಕಮೆಂಟಲ್ಲಿ ಕೇಳಿದರು. 2 ರೀತಿ ಹೆಲ್ತ್ ಡ್ರಿಂಕ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಮಕ್ಳಿಗೆ ಹೇಗೆ ಕೊಡ್ಬೋದು, ಹಾಗೆ ದೊಡ್ಡವ್ರು ಹೇಗೆ ತೊಗೋಬೋದು ಅಂತ ಅನ್ನೋದಕ್ಕೋಸ್ಕರ ಈ 2 ಹೆಲ್ತ್ ಡ್ರಿಂಕ್ ರೆಸಿಪಿ ನೋಡ್ಕೊಂಬರೋಣ. 2 ಟೇಬಲ್ ಸ್ಪೂನಷ್ಟು ಹೆಲ್ತ್ ಮಿಕ್ಸ್ ಪೌಡರ್ಗೆ 1.5 ಗ್ಲಾಸಷ್ಟು ನೀರು ಹಾಕಿ ಗಂಟಿಲ್ದೆಲ್ಲ ಇರೋ ಹಾಗೆ ಕಲಿಸ್ಕೊಂಡು ನಂತರ ಸ್ಟವ್ ಮೇಲೆ ಇಟ್ಕೊಂಡು ಸಣ್ಣ ಊರಿನಲ್ಲಿ ಇದನ್ನು ಬೇಯಿಸ್ಕೋಬೇಕು. ಈ ರೀತಿ ಸ್ಟೇರ್ ಮಾಡ್ತಾನೆ ಒಂದು 2 ನಿಮಿಷ ಬೇಯಿಸ್ಕೊತಾ ಇದ್ದಾಗೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಈ ರೀತಿ ಗಟ್ಟಿಯಾದ ನಂತರ ಸ್ಟವ್ ಆಫ್ ಮಾಡಿ ನಾವು ಇದನ್ನು ಗ್ಲಾಸಲ್ಲಿ ಹಾಕ್ಕೊಂಬೇಡ. 2 ರೀತಿ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಸಪ್ರೇಟಾಗಿ 2 ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಮಕ್ಳಿಗೆ ಕೊಡುವಾಗ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೆ ಸ್ವಲ್ಪ ಹಾಲು, ಬೇಕಿದ್ರೆ ಡ್ರೈ ಫ್ರೂಟ್ಸ್ನ ಹಾಕಿ ನೀವು ಸರ್ವ್ ಮಾಡ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕಿದ್ದೀನಿ. ಆನಂತರ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪ್ರತಿದಿನ ಕುಡಿಯೋದಕ್ಕೆ ಒಂದು ಹೆಲ್ತ್ ಡ್ರಿಂಕ್ ರೆಡಿ ಆಯಿತು. ಇದು ಮಕ್ಕಳಿಗೆ ಅಂತಲೇ ಅಲ್ಲ, ಎಲ್ಲರೂ ಕುಡಿಬೋದು. ಬೆಳಗ್ಗೆ ಹೊತ್ತು ಕಾಫಿ ಟೀ ಬದಲಾಗಿ ಒಂದು ಹೆಲ್ದಿ ಡ್ರಿಂಕ್ ನೀವು ತೊಗೋಬೇಕು ಅಂತ ಅನ್ಸಿದ್ರೆ ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಡ್ಬೋದು. ಇದು ಶುಗರ್ ಪೇಷಂಟ್ ಇರೋರಿಗೂ ಕೂಡ ಕೊಡ್ಬೋದು. ಬೆಲ್ಲ ಹಾಕ್ದಲೇ ಹೀಗೇ ನೀವು ಹಾಲು ಹಾಕಿ ಕೊಡ್ಬೋದು. ಬೇಸಿಗೆನಲ್ಲಿ ತಂಪಾಗಿರೋವಂಥ ಒಂದು ಹೆಲ್ತ್ ಡ್ರಿಂಕ್ ಕುಡಿಬೇಕು ಅಂದರೂ ಕೂಡ ಇದೇ ರೀತಿ ಮಿಲೆಟ್ ಮಿಕ್ಸ್ನ ನೀವು ಫಸ್ಟು ಬೇಯಿಸ್ಕೊಂಡು ಅನಂತರ ಬಿಸಿ ಕಮ್ಮಿ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿರೋಂಥ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಹಾಗೆ ಕಡ್ದಿಟ್ಕೊಂಡಿರೋಂಥ ಮಜ್ಜಿಗೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಹೆಲ್ತ್ ಡ್ರಿಂಕ್ ರೆಡಿ ಆಯಿತು. ಪ್ರತಿದಿನ ಕುಡಿಯುವಂಥ 2 ರೀತಿಯ ಹೆಲ್ತ್ ಡ್ರಿಂಕ್ ಇದು ಮಕ್ಳಿಗಷ್ಟೇ ಅಲ್ಲದೆ ದೊಡ್ಡವರು ಕೂಡ ಇದನ್ನು ಕುಡಿಬೋದು. ಡಯಾಬಿಟಿಸ್ ಇರೋರು ಕೂಡ ಕುಡಿಬೋದು, ವೆಯ್ಟ್ ಲಾಸ್ ಮಾಡೋರು ಕುಡಿಬೋದು. ಎಲ್ಲರೂ ತೊಗೊಳ್ಳೋವಂಥ ಒಂದು ಹೆಲ್ತ್ ಡ್ರಿಂಕ್ ರೆಸಿಪಿ. ಈ 2 ರೀತಿ ನೀವು ಪ್ರತಿದಿನ ಕುಡಿಯೋದಕ್ಕೆ ತುಂಬ ರುಚಿಯಾಗೂ ಇರುತ್ತೆ, ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಬೈ ಸುಜಿ ಮಿಲೆಟ್ ಮಿಕ್ಸ್ನ ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಈ ನಂಬರ್ನ ನಾನು ಡಿಸ್ಪ್ಲೇ ಮಾಡ್ತಿರೋಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿ ಈಗಲೇ ತರಿಸ್ಕೊಂಡು ಟ್ರೈ ಮಾಡಿ.